ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ನಡೀತಾ ಇದೆ. ಆಗಲೇ JDU ಕಚೇರಿ ಅನ್ನುವಂಥ ಮಾತನ್ನು ಹೇಳಿದೆ ನಾನು. ಅಲ್ಲ, ಇದು ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ನಡೀತಿರುವಂಥ ಸೆಲೆಬ್ರೇಷನ್ನ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ಪ್ರಮೋದ್ ಶಾಸ್ತ್ರಿ ಅಲ್ಲೇ ಇದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ವಿ ಹಿಂದ್ಗಡೆಗೆ ಸೆಲೆಬ್ರೇಷನ್ಗಳು ನಡೀತಾ ಇದೆ, ಜಯಕಾರಗಳು ಮೊಳಗ್ತಾ ಇವೆ. ಹೇಗಿದೆ ಅಲ್ಲಿನ ದೃಶ್ಯಾವಳಿಗಳು, ಯಾವ ರೀತಿ ಇವೆ, ಜನ ಏನಂತಾರೆ? ಪ್ರಮೋದ್. ರಂಗನಾಥ್, ಈಗ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಇದ್ದೀನಿ. ಸಹಜವಾಗಿ ಈಗ ಕಾರ್ಯಕರ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಕೌಂಟಿಂಗ್ ನಡೀತಾ ಇದೆ. ಆದರೆ 10 ಗಂಟೆ ನಂತರ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಅನ್ಕೊಳ್ಳಾಗಿತ್ತು. ಆದರೆ ಈಗ ಸುಮಾರು 11 ಗಂಟೆ 11:30 ಆಗ್ತಾ ಇದ್ದಂತೆ ಅಂದರೆ ಕ್ಲಿಯರ್ ಪಿಕ್ಚರ್ ಸಿಕ್ಕಾದ್ಮೇಲೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಈಗ ಬಿಹಾರಿ ಸ್ಟೈಲಲ್ಲಿ ಹೇಳಬೇಕಾದ್ರೆ ಇಲ್ಲಿ ಜಶಮ್ ಅಂತ ಕರೀತಾರೆ, ಅಂದರೆ ಅಷ್ಟು ಅದ್ದೂರಿಯಾದಂಥ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಬಿಹಾರದಲ್ಲಿ ರಂಗನಾಥ್ ಈ ಚಲನಚಿತ್ರದ, ಅದರಲ್ಲೂ ಭೋಜ್ಪುರಿ ಚಿತ್ರದ ಇಂಪ್ಯಾಕ್ಟ್ಗಳು ಜಾಸ್ತಿ. ಹೀಗಾಗಿ ಬಿಜೆಪಿ ಕಚೇರಿ ಮುಂಭಾಗ ಈ ರವಿ ಕಿಶನ್ ಅಂತ ಭೋಜ್ಪುರಿ ಈ ಚಿತ್ರನಟ ಅವರ ಡೂಪ್ಲಿಕೇಟ್ ಒಬ್ಬ ಇದ್ದಾನೆ, ಆತನು ಕೂಡ ಬಂದಿದ್ದಾರೆ. ಅದೇ ರೀತಿ ಫೂಲ್ ಸಿಂಗ್ ಅಂತ ಇನ್ನೊಬ್ಬ ಭೋಜ್ಪುರಿ ನಟ ಕೂಡ ಇದ್ದಾರೆ, ಅವರು ಕೂಡ ರಥ ಏರಿ ಬಂದಿದ್ದಾರೆ. ಹೀಗಾಗಿ ಬಿಜೆಪಿ ಕಚೇರಿಯಲ್ಲಿ ಒಂದು ರಂಗ್ ಬಿರಂಗಿ ತುಂಬ ವಿಶೇಷವಾದಂಥ ಕಲರ್ಫುಲ್ ಆದಂಥ ಒಂದು ಚಿತ್ರಣ ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಡೋಲು, ಅದರ ಜೊತೆಗೆ ನೃತ್ಯ, ಕಾರ್ಯಕರ್ತರು ಕೂಡ ಬರ್ತಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನಾಯಕರು ಕೂಡ ಬರುವಂಥ ನಿರೀಕ್ಷೆ ಇದೆ. ಸಾಮ್ರಾಟ್ ಚೌಧರಿ ಬಿಜೆಪಿಯ DCM ಆಗಿದ್ದವರು, ಅವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಗುಲಾಲ್ ಏನಿದೆ ಅಂದರೆ ಈ ಭಾಗದಲ್ಲಿ ಬಣ್ಣವನ್ನ ಎರಚಿ ಒಂದು ಸಂಭ್ರಮವನ್ನ ಮಾಡ್ತಾರೆ, ಅದು ಕೂಡ ತುಂಬ ಜೋರಾಗಿದೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಮಗೆ, ಆ ಭಾಗಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಜೊತೆಗೆ ಗುಲಾಲೆಲ್ಲ ಹಾಕ್ತಾ ಇದ್ದಾರೆ ಅಲ್ಲೂ. ಹೀಗಾಗಿ ಸಂಭ್ರಮ ತುಂಬ ಜೋರ ನಡೀತಾ ಇದೆ ಇಲ್ಲಿ. ಇನ್ನು JDU ಕಾರ್ಯಕರ್ತರು ಕೂಡ ರಂಗನಾಥ್, JDU ಮತ್ತು ಬಿಜೆಪಿ ಕಚೇರಿ ಹಬ್ಬಪ್ಪ ಅಂದರೆ ಒಂದು 200 ಇಂದ 250 ಮೀಟರ್ ದೂರ ಇರ್ಬೋದು. ಹೀಗಾಗಿ ಅವರೆಲ್ಲರೂ ಕೂಡ ಇಬ್ಬರು ಕೂಡ ಜೊತೆಯಾಗಿ ಬಂದು ಇಲ್ಲಿ ಸಂಭ್ರಮ ಮಾಡ್ತಾ ಇದ್ದಾರೆ. ಸಹಜವಾಗಿ ಖುಷಿಯಾದಂಥ ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಬ್ರೀಫಿಂಗ್ ಕೂಡ, ಅಂದರೆ ಮುಖ್ಯಮಂತ್ರಿಗಳ ನಿವಾಸ, ನಿತೀಶ್ ಕುಮಾರ್ ಅವರ ನಿವಾಸ, ಅಲ್ಲೂ ಕೂಡ ಎಲ್ಲ ನಾಯಕರು ಹೋಗಿ ಅವರನ್ನು ವಿಶ್ ಮಾಡುವಂಥದ್ದಿರಲಿ, ಚಿರಾಗ್ ಪಾಸ್ವಾನ್ ಅವರ ನಿವಾಸ ಇರಲಿ, ಅಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಹೀಗಾಗಿ ಅಲ್ಲೇ ಪಕ್ಕದಲ್ಲಿ ಮುಖ್ಯಮಂತ್ರಿಗಳ ನಿವಾಸದ ಪಕ್ಕದಲ್ಲೇ ಬಹುತೇಕ ಎಲ್ಲ ಮಂತ್ರಿಗಳ ಮನೆಗಳು ಕೂಡ ಇದೆ, ನಿವಾಸಗಳು ಕೂಡ ಇದೆ. ಹೀಗಾಗಿ ಅಲ್ಲೇ ಅಕ್ಕಪಕ್ಕದಲ್ಲೇ ತೆರಳಿ ಒಂದು ವಿಶ್ ಮಾಡುವಂಥ ಕೆಲಸ ಕೂಡ ಇಲ್ಲಿ ಜೋರಾಗಿ ನಡೀತಾ ಇದೆ. ಇನ್ನು ಕಾರ್ಯಕರ್ತರಿಗೆ ಬಿಜೆಪಿ ಕಚೇರಿ ಸಂಪೂರ್ಣ ಮುಕ್ತವಾಗಿದೆ. ಅವರಿಗೆ ಎಲ್ಲ ರೀತಿಯಾದಂಥ ಊಟದ ವ್ಯವಸ್ಥೆ ಇರ್ಬೋದು, ಒಂದು ವಿಶೇಷವಾದ ವೇದಿಕೆ ಇರ್ಬೋದು, ಜೊತೆಗೆ ದೊಡ್ಡ ದೊಡ್ಡ ಸ್ಪೀಕರ್ಗಳನ್ನು ಕೂಡ ರೆಡಿ ಮಾಡಲಾಗ್ತಾ ಇದೆ. ಸಂಜೆ 5 ಗಂಟೆ ಬಳಿಕ ಬಹುದೊಡ್ಡ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಈಗ ಎಲ್ಲರೂ ಕೂಡ ಮುಂದಾಗ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ, ಇಲ್ಲೆಲ್ಲೂ ಕೂಡ ಗುಲಾಲನ್ನು ಹಚ್ಚಿ ಒಂದು ವಿಶೇಷವಾದ ಸಂಭ್ರಮವನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ. ರಂಗನಾಥ್, ಪ್ರಮೋದ್ ಲೈವ್ ರಿಪೋರ್ಟ್ ಅನ್ನು ಕೊಡ್ತಾ ಇದ್ರು. ನಾವು ಈ ಫಲಿತಾಂಶದ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಇದ್ವಿ. ತೇಜಸ್ವಿನಿ ಮೇಡಮ್ ಒಂದು ಹೇಳಿದ್ರು, ಕೇಶವ ಪ್ರಸಾದ್ ಅವರೇ, ಏನು ಅಂತಂದ್ರೆ ನಾನು ಮಾತಾಡ್ತೀನಿ ಮತ್ತೆ, ಬಿಹಾರದಲ್ಲಿ ತೇಜಸ್ವಿ ಯಾದವ್ಗೆ ಕ್ಷಣಕ್ಕೂ ಕೂಡ ಅಗ್ನಿ ಪರೀಕ್ಷೆ. ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ತೇಜಸ್ವಿಗೆ ಹಿನ್ನಡೆ ಆಗ್ತದೆ, ಕೆಲವೊಮ್ಮೆ ಮುನ್ನಡೆ ಆಗ್ತಾ ಇದೆ. 6ನೇ ಸುತ್ತಿನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಂತ ತೇಜಸ್ವಿ, ಅದು ಕೂಡ ಅಲ್ಪ ಮತದಲ್ಲಿ ಅವರೀಗ ಲೀಡಲ್ಲಿರೋದು. ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆದರೆ ಕ್ಷಣಕ್ಕೂ ಕೂಡ ಪ್ರತಿ ರೌಂಡ್ನಲ್ಲೂ ಕೂಡ ಸೇಫ್ ಅನ್ನೋ ರೀತಿಯಾಗಿಲ್ಲ. ಒಮ್ಮೆ ಹಿಂದೆ ಹೋಗ್ತಿದ್ದಾರೆ, ಮತ್ತೆ ಲೀಡಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ತೇಜಸ್ವಿ ಯಾದವ್ ಏನು ಮುಖ್ಯಮಂತ್ರಿ CM ಫೇಸ್ ಯಾರು ಅಂತ ಅಲ್ಲಿ ವೋಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚಿನ ಒಂದು ವೋಟಿಂಗ್ ಅನ್ನ ಪಡೆದಂಥವ್ರು. ಕೇಶವ ಪ್ರಸಾದ್ ಅವರ ಒಂದು ವಿಚಾರ ಹೇಳಿದ್ರು ತೇಜಸ್ವಿನಿ ಮೇಡಮ್, ಏನಂತಂದ್ರೆ ಈ ಗೆಲುವು ಕ್ರಾಂತಿ ಅಲ್ಲ ಆಗುತ್ತೆ ದೆಹಲಿಯಲ್ಲಿ, ಒಂದು ಸ್ಟ್ರಾಂಗ್ ಕಂಟೆಂಡರ್ ನಾನು ಅಂತ ನಿತೀಶ್ ಕುಮಾರ್ ಈಗ ಅಲ್ಲಿ ಇದು ಮಾಡ್ಬೋದು ಅಂತ ಕ್ಲೈಮ್ ಮಾಡ್ಬೋದು ಅಂತ. ನೀವು ಒಪ್ತಿರೋದನ್ನ? ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಸಾಲುಮರದ ತಿಮ್ಮಕ್ಕನವರು ತೀರ್ಕೊಂಡಿದ್ದಾರೆ ಅನ್ನೋದು ನಿಜವಾಗ್ಲೂ ದುಃಖದ ಸಂಗತಿ. ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಅದಕ್ಕೆ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಮತ್ತು ಅಂಥವರ ಸಂತತಿ ವೃದ್ಧಿ ಆಗಲಿ ಅಂತಲೂ ಕೂಡ ನಾನು ಪರಮಾತ್ಮಲ್ಲಿ ಕೇಳ್ಕೊತೀನಿ. ಸಮಾಜ ಅವರಿಗೆ ಗೌರವ ಕೊಡಬೇಕು ಮತ್ತು ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲ ಸಮ್ಮಾನಗಳೊಡನೆ ರಾಜ್ಯ ಸರ್ಕಾರ ನೆರವೇರಿಸಬೇಕು ಅನ್ನುವಂಥ ವಿನಂತಿಯನ್ನು. ಇದೆಲ್ಲದರ ಜೊತೆಗೆ ಡಾಕ್ಟರ್ G. ಪರಮೇಶ್ವರ್ ಅವ್ರ ಬಗ್ಗೆ ಹೇಳಬೇಕು. ಅವರ ಜೊತೆಗೆ ನಿಂತಂಥವ್ರು ಪರಮೇಶ್ವರ್ ಮತ್ತು ಪರಮೇಶ್ವರ ಕುಟುಂಬ, ಅವರ ಎಲ್ಲ ಕಾರ್ಯಕ್ರಮದ ಜೊತೆಗೆ ಏನಂದರೆ ಈ ಹಸಿರು ಪ್ರಶಸ್ತಿ ಇದೆಯಲ್ಲ, ಹಸಿರು ಪ್ರಶಸ್ತಿ ಅದನ್ನು ಶುರು ಮಾಡಿದಂಥವ್ರನ್ನೇ ಪರಮೇಶ್ವರ್ ಅವರು, ಡಾಕ್ಟರ್ G. ಪರಮೇಶ್ವರ್ ಅವರ ಬೆಂಬಲ ಬಹಳ ಇದೆ ಅವರು, ತುಂಬ ದೊಡ್ಡದು. ಆ ಥರದ ವ್ಯಕ್ತಿಗಳು ಬೇಕು. ಅಂದರೆ ಈ ರೀತಿ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಸಮಾಜಕ್ಕೊಂದು ಸಂದೇಶ ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ. ಅವರು ಅಭಿನಂದನಾರ್ಹರು. ಒಂದೇನು ಅಂತಂದರೆ, ಆ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನೋಡಿ, ಕಾಂಗ್ರೆಸ್ಸಿನಲ್ಲಿ ಒಂದೇನಾಗುತ್ತೆ ಅಂತಂದರೆ, ಅಲ್ಲಿ ನೋಡಿ ಸೀಟು ಕಾಂಗ್ರೆಸ್ 5 ಸೀಟ್ ತೊಗೊಂಡಿದೆ. 61 70 ಕೇಳಿದ್ರು 61 ಕೊಟ್ಟರು, 10% ಇಲ್ಲ.
ಅಂದರೆ ನಮ್ಮ ಶಕ್ತಿ ಎಷ್ಟು ಅನ್ನೋಂಥ ತಿಳ್ಕೊಂಡು ಅವರು ಇವರಿಗೆ ಸಪೋರ್ಟ್ ಮಾಡಬೇಕಿತ್ತು. ನಮ್ಮದು ನೋಡಿ 86%, 74%, 21 ಸ್ಟ್ರೈಕ್ ರೇಟನ್ನು ನಾವು 86%, 74% ಜೊತೆಗೆ 22 ಅಂದರೆ ಆಲ್ಮೋಸ್ಟ್ 70% ಚಿರಾಗ್ ಪಾಸ್ವಾನ್ ಕೊಟ್ಬಿಟ್ಟಿದ್ದೀವಿ ಶಕ್ತಿನ. ಹಾಗೆಯೇ ಕುಶಾವಾ ಪಾರ್ಟಿಗೂ 4 ಕೊಟ್ಬಿಟ್ಟಿದ್ದೀವಿ. ಅಂದರೆ ನಮ್ಮ ಜೊತೆನಲ್ಲಿ ಬಂದಂಥವ್ರನ್ನ ಹೇಗೆ ಒಟ್ಟೊಟ್ಟೆಯಾಗಿ ಎತ್ಕೊಂಡು ಹೋಗ್ತೀವಿ ಅನ್ನೋಂಥದ್ರ ನೇರ ಕಾಂಟ್ರಾಸ್ಟ್ ನಿಮ್ಮ ಕಣ್ಣಿಗೆ ನೋಡಿ. ಬಿಹಾರ್ನಲ್ಲಿ ಲೆಫ್ಟ್ 9, ಕಾಂಗ್ರೆಸ್ಗಿಂತ ಡಬಲ್ ಕೊಟ್ಟೋಗ್ಬಿಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಗೆ ಗಿಂತನೂ ತಳಮಟ್ಟದಲ್ಲಿ ಲೆಫ್ಟ್ಗೆ ಶಕ್ತಿ ಇದೆ ಅನ್ನೋಂಥದ್ರ ತೋರಿಕೆ ಅದು. ಕಾಂಗ್ರೆಸ್ಗೆ ಶಕ್ತಿ ಇಲ್ಲದೆ ಇದ್ರೂ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದಲ್ಲ. ಕಾಂಗ್ರೆಸ್ ಎಚ್ಚೆತ್ಕೋಬೇಕು. ಮತ್ತು ಇನ್ನೊಂದೇನು ಅಂತಂದರೆ ವಾಸ್ತವಿಕತೆ ಬಿಟ್ಟು ಮಾತನಾಡಬಾರ್ದು ಅನ್ನೋಂಥದ್ರ ದ್ಯೋತಕ ಇದು, ಅದನ್ನು ಮಾಡಬೇಕು. ಮತ್ತು ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಮಾತನಾಡ್ತಾ ಹೇಳಿದ್ರು, ನಾವು ಕೊಲ್ಲಲಾಯಿತು, ಯಾವ ನಾಯಕರನ್ನು ನಾವು ಕೊಲ್ಲಿಲ್ಲ. ನೋಡಿ ನಾನು ಹೇಳೋದು, ನೀವು ಜಮ್ಮುನಲ್ಲಿ ಒಮರ್ ಅಬ್ದುಲ್ಲಾ ಅವರು ನರೇಂದ್ರ ಮೋದಿನ ಹೊಗಳಿದ್ರು. ಹಾಗೆಯೇ ರಾಜೇಶ್ ಪೈಲಟ್ ಅವರು ಸತ್ತಾಗ ತುಂಬ ಪ್ರಶ್ನಾರ್ಥಕ ಚಿಹ್ನೆಗಳು ಬಂದಿತ್ತು. ಹಾಗೆ ಮಾಧವರಾವ್ ಸಂಧ್ಯಾ ಅವರು ತೀರ್ಕೊಂಡಾಗ ತುಂಬ ಪ್ರಶ್ನಾರ್ಥಕ ಚಿಹ್ನೆಗಳು ಬಂದಿತ್ತು. ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಲಿಲ್ಲ, ಉತ್ತರ ಕೊಡಬೇಕಿತ್ತು. ಆಮೇಲೆ ಹಿಂದಿನ ಉದಾಹರಣೆ ನೋಡಿದ್ರೆ ಸೋಲ್ಸೋವಂಥದ್ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಸೋಲ್ಸೋವಂಥ ಪ್ರಯತ್ನ ಮಾಡ್ತು. ಯಾಕೆ? ಅಷ್ಟು ದೊಡ್ಡ ಕೆಲಸ ಮಾಡಿದಂಥವ್ರನ್ನ ನೀವು ಯಾವುದೇ ರೀತಿಯಾದಂಥ ಸ್ಪರ್ಧೆ ಇಲ್ದಂಗೆ ತಂದು ನಿಲ್ಲಿಸಬೇಕಾಗಿತ್ತಲ್ಲ. ರಮೇಶ್ ಕುಮಾರ್ ಅವರು ಅಸೆಂಬ್ಲಿನಲ್ಲಿ ಮಾತನಾಡಿದ್ದಾರೆ, ಯಾಕಿಂಥ ಕೆಲಸ ಮಾಡಿದ್ರಿ ಅಂತ. ಸತ್ತಾಗ ಒಂದು ಜಾಗ ಕೊಡಲಿಲ್ಲ, ಮತ್ತು ಅವ್ರ ಶವ ಸಂಸ್ಕಾರವನ್ನು ಅತ್ಯಂತ ಗೌರವದಿಂದ ನಡೆಸಬೇಕಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಇದೇ ಥರದ ಇದನ್ನು ಇವತ್ತು ಬಿಹಾರ್ ಚುನಾವಣೆಯ ಮಧ್ಯದಲ್ಲಿ ಶುರು ಮಾಡಿದ್ರು. ವೋಟ್ ಚೋರಿ ಅಂತ ಶುರು ಮಾಡಿದ್ರು. ವೋಟ್ ಚೋರಿ ಅಂದಾಗ ಹೇಳ್ತು RJD ಚೋರಿ ಅಂತ ಶುರು ಮಾಡಬೇಡಿ, ಅದನ್ನು ಗೆಲುವಿನ ಇದಕ್ಕೆ ಬದಲಾಯಿಸಿ ಅಂತೇಳಿ ಅವ್ರು ಆ ಥರ ಹೇಳಿದ್ರು ಅಂಥೇಳಿ 14 ದಿನ ನಾಪತ್ತೆ ಆಗ್ಬಿಟ್ರು ರಾಹುಲ್ ಗಾಂಧಿ ಅಲ್ಲಿಂದ. ಹೀಗೆ ಮಾಡೋಕ್ಕಾಗಲ್ಲ. BJP ಒಂದ್ಸತಿ ಕಣಕ್ಕಿಳಿದ ಮೇಲೆ ನಮ್ಮ ಎಲ್ಲ ನಾಯಕರು 10 ಕಡಿಮೆ 30-40 ರ್ಯಾಲಿಗಳನ್ನು ನಿಂತ್ಕೊಂಡು ಮಾಡಿದ್ರು. ಅಮಿತ್ ಶಾ ಅವರಂತೂ 36 ರ್ಯಾಲಿ ಮಾಡಿದ್ದಾರೆ, ಅಲ್ಲಿ ಸಣ್ಣ ಸಭೆಗಳನ್ನು ಮಾಡಿದ್ದಾರೆ. ಇದನ್ನು ಬಿಟ್ಟು ನಾವು ಮಾಡಿದ್ದೀವಿ. ಅಂದರೆ ನಾವು ಜೊತೆಗೆ ನಿಲ್ಲೋದು ಅಂತಂದರೆ ಹೆಜ್ಜೆಗೂ ನಿಲ್ಲೋವಂಥದ್ದು ನಮ್ಮ ಕರ್ತವ್ಯ. ಹಾಗೇನೆ ಈ ಬಾರಿ ನೋಡಿ 188ಕ್ಕೆ ತೊಗೊಂಡೋಗಿದ್ದೀವಿ ನಾವು. 188ಕ್ಕೆ ತೊಗೊಂಡೋಗ್ತೀವಿ ಅಂದರೆ ಹಿಂದೆ 2010ರಲ್ಲಿ 206ರಲ್ಲಿ ಅದ್ರ ಹತ್ರಕ್ಕೆ ಹೋಗ್ತೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಆದರೆ ಕೊನೆ ತನಕ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ, ಮಾತನಾಡಲ್ಲ. ಆದರೂ ಇವತ್ತು ಸ್ಟ್ರೈಕ್ ರೇಟನ್ನು ಇಷ್ಟು ಬಲವಾಗಿ ತೊಗೊಂಡೋಗಿದ್ದೀವಿ ನಾವು. ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥವರು ಹೊರಗಡೆ ಹೋದಾಗ ಏನು ಮಾತನಾಡ್ತಾರೆ? ಇಂಡಿಯಾದಲ್ಲಿ ಡೆಮೋಕ್ರಸಿ ಸರಿ ಇಲ್ಲ, ಇಂಡಿಯಾದಲ್ಲಿ ಮಿಲಿಟರಿ ಸರಿ ಇಲ್ಲ. ಮತ್ತು ಇನ್ನೊಂದು, ಇವರು ಸೋರೋಸ್ ಬೆಂಬಲಿತ ಆರ್ಗನೈಸೇಷನ್ ಜೊತೆಗೆ ಯಾಕೆ ಸೇರ್ಕೋತಾರೆ? ಡೀಪ್ ಸ್ಟೇಟ್ ಬಗ್ಗೆ ಯಾಕೆ ಸೇರ್ಕೋತಾರೆ? ಎಲ್ಲಾದರೂ ಹೋದಾಗ ದೇಶದ ಬಗ್ಗೆ ಮಾತನಾಡಬೇಕು. ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಉದಾಹರಣೆ ಕೊಡ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ PV ನರಸಿಂಹರಾವ್ ಅವರು ಕಳಿಸ್ಕೊಡ್ತಾರೆ ಅವ್ರನ್ನ. ಅಲ್ಲಿ ಹೋದಾಗ ಅವ್ರು ಏನು ಮಾತನಾಡ್ತಾರೆ? ಆಶ್ಚರ್ಯ ಆಗೋಗುತ್ತೆ. ಪಾಕಿಸ್ತಾನದ ರೆಪ್ರೆಸೆಂಟೇಟಿವ್ ಯಾರು ಬಂದಿರ್ತಾರೋ ಅವ್ರಿಗೆ ವಿರೋಧ ಪಕ್ಷದ ನಾಯಕರನ್ನ ಪಾಕಿಸ್ತಾನದ ವಿರುದ್ಧ ಮಾತನಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಕಳಿಸಿದ್ದಾರೆ. ಎಂಥ ಡೆಮೋಕ್ರಸಿಕ್ ದೇಶದ ಭಾರತ. ಅಲ್ಲಿ PV ನರಸಿಂಹರಾವು ಸ್ತುತ್ಯಾರ್ಹರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ತುತ್ಯಾರ್ಹರು. ಮತ್ತು ಇಬ್ಬರಿಗೂ ಕೂಡ ಬೆಂಬಲ ಹೆಂಗಿತ್ತು? 1971 ವಾರ ಉದಾಹರಣೆ ಕೊಡ್ತೀನಿ ನಾನು. 71 ವಾರನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದಂಥ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಬೆಂಬಲವಾಗಿ ನಿಂತಿದ್ದೀವಿ ಅಂತೇಳಿ. ನಾವು ಆಪರೇಷನ್ ಸಿಂಧೂರ್ ಮಾಡಿದಾಗ, ಬಾಲಾಕೋಟ್ ನಡೆದಾಗ, ಅದಕ್ಕೆ ಹಿಂದೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ನೀವು ಅದನ್ನು ಪ್ರಶ್ನೆ ಮಾಡ್ತೀರಿ ಅಪೋಸಿಷನ್ ಲೀಡರ್ ಆಗಿ? ಬೇಷರತ್ ಬೆಂಬಲವನ್ನು ಘೋಷಣೆ ಮಾಡಬೇಕಾಗಿತ್ತು, ಪ್ರಶ್ನೆನೇ ಮಾಡಬಾರ್ದಾಗಿತ್ತು. ಯಾಕೆ ಮಾಡಿದ್ರಿ? ದೇಶದ ಮಿಲಿಟರಿಯನ್ನು ನೀವು ಅವಹೇಳನೆ ಮಾಡ್ತೀರಿ, ಡೆಮಾಕ್ರಸಿಯನ್ನು ಅವಹೇಳನೆ ಮಾಡ್ತೀರಿ, ಸುಪ್ರೀಂ ಕೋರ್ಟನ್ನು ಅವಹೇಳನೆ ಮಾಡ್ತೀರಿ, ECಯನ್ನು ಅವಹೇಳನೆ ಮಾಡ್ತೀರಿ. ಹಾಗೇನೆ ಪ್ರತಿಯೊಂದು ಸಂಗತಿಯಲ್ಲಿ ಅವಮಾನ ಯಾಕೆ? ನಾಳೆ ನೀವು ಅಧಿಕಾರಕ್ಕೆ ಬಂದಾಗ ಇದೇ ರೀತಿ ನಡ್ಕೋತೀರೇನೋ? ನಾವು ಈ ಥರ ಮಾತನಾಡಿದ್ವೇನೆ ಎಂದಾದ್ರೂ? ನಾವು ಸೋತಾಗ, ಕರ್ನಾಟಕದಲ್ಲಿ ಸೋತಾಗ, ತೆಲಂಗಾಣದಲ್ಲಿ ಸೋತಾಗ ಮಾತನಾಡುವ? ನಾವು ಎಂದೂ ಮಾತನಾಡಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಕಾಂಗ್ರೆಸ್ ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಇವತ್ತಿನ ಸಮಸ್ಯೆ ಏನಿದೆ ಅದನ್ನು ಸ್ವೀಕರಿಸಬೇಕು. ಸೋಲು ಅಂದರೆ ಸೋಲಿಗೆ ಕಾರಣ ಏನು? ಹುಡುಕ್ತೀವಿ, ಮತ್ತೆ ಹೋಗ್ತೀವಿ, ನಮ್ಮ ಡ್ರಾಯಿಂಗ್ ರೂಮ್ಗೆ ಹೋಗ್ತೀವಿ, ಸರಿ ಮಾಡ್ತೀವಿ ಅನ್ನೋಂತಹ ಕಲಿಕೆಯ ಗುಣ ಇರಬೇಕು. ಮತ್ತು ಇನ್ನೊಂದೇನು ಅಂತಂದರೆ, ನಾವು ಕರ್ನಾಟಕದಲ್ಲಿ ಆದಾಗಲೂ ಕೂಡ ಒಪ್ಕೊಂಡಿದ್ದೀವಿ, ನಾವೇನು ಬೇರೆ ಏನೋ ಮಾಡಿದ್ರು ಅಂತ ಹೇಳಿಲ್ಲ. ನಮ್ಮ ಅಚಾತುರ್ಯದಿಂದ ಸೋಲಾಯಿತು, ಒಪ್ಕೊಂಡ್ವಿ ನಾವು. ಜನನ್ನ ಎಂದೂ ಬೈಲಿಲ್ಲ. ಅವ್ರು ಏನು ಬೇಕಾದರೂ ಕೊಟ್ಟಿರಲಿ, ಏನು ಬೇಕಾದರೂ ಮಾಡಿರಲಿ. ಹೌದು ನೋಡಿ, ಇದು ಆಧಾರ್ ಕಾರ್ಡ್ ಬಂದಾಗ ನರೇಂದ್ರ ಮೋದಿ ಅವರು ಮೊದಲು ವಿರೋಧ ಮಾಡಿದ್ರು. ಆಮೇಲೆ ನಂದನ್ ನಿಲ್ಕೇಣಿ ಜೊತೆ ಕೂತ್ಕೊಂಡು ಮಾತನಾಡ್ತಾರೆ. 20 ನಿಮಿಷದ ಭೇಟಿ 40 ನಿಮಿಷಕ್ಕೆ ಹೋಗುತ್ತೆ. ಆಧಾರ್ನಿಂದ ಬೆನಿಫಿಟ್ ಇದೆ ಅಂದರೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದನ್ನು ಮತ್ತೊಮ್ಮೆ. ಹಾಗೆ ವಿರೋಧ ಪಕ್ಷ ಏನೋ ತಂದಿತ್ತು ಅಂತೇಳಿ ನಾವು ವಿರೋಧ ಮಾಡಲ್ಲ. ಅದು ದೇಶಕ್ಕೆ ಒಳ್ಳೆಯದು ಅಂತಂದರೆ ತರಲೇಬೇಕು, ಮಾಡಲೇಬೇಕು. ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಹಾಗಿರಬೇಕು. ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ತಂದ್ವಿ, ಅದನ್ನು ವಿರೋಧ ಮಾಡಿಬಿಟ್ರು ಸ್ಟೇಟ್ನವರು. ಸ್ಟೇಟ್ ಎಜುಕೇಷನ್ ಪಾಲಿಸಿನ ತಂದರು. ಈ ರೀತಿ ನಮ್ಮನ್ನು ವಿರೋಧಕ್ಕೋಸ್ಕರ ವಿರೋಧ ಮಾಡಬಾರ್ದು. ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತಂದರೆ ನರೇಂದ್ರ ಮೋದಿಯನ್ನು ವಿರೋಧ ಮಾಡೋ ಭರದಲ್ಲಿ ನೀವು ದೇಶವನ್ನು ವಿರೋಧ ಮಾಡುವಂಥ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ. ಇದು ಒಳ್ಳೆಯದಲ್ಲ. ಮತ್ತು ಹಾಗೇ ಇವತ್ತು ದೇವೇಗೌಡರ ಬಗ್ಗೆ ಏನೇನು ಹೇಳಿದ್ರು? ದೇವೇಗೌಡರು ಏನು ಹೇಳಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ ಅವರು ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದು 2ನೇ ಸತಿ ಗೆದ್ದ ಮೇಲೂ ಕೂಡ ನನ್ನನ್ನು ನಡೆಸ್ಕೊಂಡಂಥ ರೀತಿ ಇದೆಯಲ್ಲ,
ಖಂಡಿತ ದೊಡ್ಡದು ಅಂತ ಹೇಳಿದ್ರು. ಅಂದರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಕರ್ಕೊಂಬಂದು ಕಾರ್ ತನಕ ಹತ್ತಿಸ್ತಾರೆ ಅಂತಂದರೆ ನಾಟ್ ಎನ್ ಈಸಿ ಜೋಕ್. ಅದೇ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ ಹೇಳ್ತಾರೆ, ನಾನು 1.5 ಗಂಟೆ ಕಾದಿದ್ದೆ ರಾಹುಲ್ ಗಾಂಧಿ ಅವರಿಗೆ ಭೇಟಿಗೆ. ರಾಹುಲ್ ಗಾಂಧಿ ಅವ್ರು ನಾನು ಭೇಟಿನೇ ಮಾಡಲಿಲ್ಲ. ಆಮೇಲೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ತುಂಬ ಮುದ್ದಿನ ನಾಯಿ ಜೊತೆಲಿ ಆಟ ಆಡ್ತಾ ಇದ್ರು. ಎಷ್ಟು ಕಾಂಟ್ರಾಸ್ಟ್ ನೋಡಿ. ಅಲ್ಲಿಂದ ನೇರವಾಗಿ ಅವ್ರು ಅಮಿತ್ ಶಾ ಮನೆಗೆ ಬರ್ತಾರೆ. ಅಮಿತ್ ಶಾ ಅವರು ಅತ್ಯಂತ ಆದರಪೂರ್ವಕ ಕೂಡಿಸಿ ಮಾತನಾಡಿಸಿ ಸಮ್ಮಾನ ಕೊಟ್ಟು ಏನು ಬೇಕೋ ಅದನ್ನು ಮುಂದೆ ಮಾಡ್ತಾರೆ. ಅಂದರೆ ಒಬ್ಬ ರಾಜಕೀಯ ನಾಯಕ ಇಲ್ಲಿ ತೇಜಸ್ವಿ ಯಾದವ್ ಜೊತೆ ನಿಂತಿದ್ದೀನಿ ಅಂದರೆ ಹೆಜ್ಜೆ ಹೆಜ್ಜೆಗೂ ನಿಲ್ಲಬೇಕು, 14 ದಿನ ಓಡೋಗೋದಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ವೋಟ್ ಚೋರಿಯನ್ನು ನೀನು ಬದಲಾಯಿಸಿದ್ಯಾ ಅಂತ ಅಂದಾಗ ಡೆಲ್ಲಿನಲ್ಲಿ ಬಂದು ಅಲ್ಲಿ ಹರಿಯಾಣದಲ್ಲಿ ನಡೆದಂಥ ವೋಟ್ ಚೋರಿ ಬಗ್ಗೆ ಮಾತನಾಡ್ತೀರಾ. ಎಷ್ಟು ಸರಿ ಇದು? ಅಂದರೆ ನಿಮ್ಮ ಪಕ್ಷ ಜೊತೆನಲ್ಲಿ ಏನು ಸೇರಿದೆಯೋ ಅದು ಅವರು ಮೇಜರ್ ಸ್ಟ್ರೆಂತು, ಮೆಜಾರಿಟಿ. ನೀವಿರೋದು ಮೈನಾರಿಟಿ ಪಾರ್ಟಿ. ನೀವು ತೊಗೊಂಡಿರೋದು 61 ಸೀಟು, ಅವ್ರು ಕಂಟೆಸ್ಟ್ ಮಾಡ್ತಾ ಇರೋದು 140 ಅಂದರೆ ಅವ್ರು ತೊಗೊಂಡಿರೋದು ಎಷ್ಟು? 34. ಅವರು 30%, ನೀವು ನಾಟ್ ಈವನ್ 10%. ಯುವರ್ ಟೋಟಲ್ ಟ್ಯಾಲಿ ಈಸ್ ಈವನ್ 5%. ಸೊ 5% ಬಂದ್ಬಿಟ್ರೆ 6%ಅಲ್ಲಿ ಇದ್ದೀರಾ ನೀವು. ಸೊ ಹಾಗಾಗಿ ನಾನು ಹೇಳುವಂಥದ್ದು, ದೇವೇಗೌಡರಂಥ ಹಿರಿಯ ರಾಜಕಾರಣಿಗಳು ಬದಲಾವಣೆ ಆಗಿದ್ದಾರೆ, ಹೇಳ್ತಾ ಇದ್ದಾರೆ ಅಂತಂದಾಗ ಕಣ್ತೆರೆದು ನೋಡಬೇಕು. ಅಂದರೆ ಇಷ್ಟು ದಿನ ಅವರು ಯಾವುದೋ ಒಂದು ನೆಲೆಗಟ್ಟಿನಲ್ಲಿ ಬೆಳೆದಂಥವ್ರು ನಮ್ಮ ವಿರುದ್ಧ ಮಾತನಾಡ್ತಾ ಇದ್ದವರು ಕೂಡ ಬದಲಾವಣೆ ಆಗಿದ್ದಾರೆ ಅಂತಂದರೆ ದೇರ್ ಈಸ್ ಸಮಥಿಂಗ್. ಅಂದರೆ ನಾವು ಒಳ್ಳೆ ಕೆಲಸ ಮಾಡಿದಾಗ ಬೇಷ್ ಅನ್ಬೇಕಾಗಿತ್ತು. ನಾವೇನಾದ್ರು ತಪ್ಪು ಮಾಡಿದ್ರೆ ಆಪೋಸಿಷನ್ ಲೀಡ್ರ್ ಕೆಲಸನೇ ಅದು. ಮತ್ತು ಇನ್ನೊಂದು, ಆಪೋಸಿಷನ್ ಲೀಡ್ರು ಅಕಸ್ಮಾತ್ ಆ ಥರ ದಾರಿ ನಡೀತಾರೆ, ಒಂದು ಸಿಸ್ಟಮ್ ಇಲ್ವಾ ನಮ್ಮ ವಿರೋಧ ಪಕ್ಷದಲ್ಲಿ? ಆ ವಿರೋಧ ಪಕ್ಷದವ್ರು ಇಲ್ಲ ರೀ, ಈ ಥರ ಹೋಗಬೇಡ್ರಿ ನೀವು, ನಮಗಿದು ಉಲ್ಟಾ ಆಗುತ್ತೆ ಅಂತ ಹೇಳೋವಂಥ ಸ್ಥಿತಿಲೇ ಯಾರೂ ಇಲ್ಲ. ಮತ್ತು ನರೇಂದ್ರ ಮೋದಿ ಅವ್ರನ್ನೇನು ಕಡಿಮೆ ಮಾತಿನಲ್ಲಿ ಬೈದ್ರು ಅವರು. ನರೇಂದ್ರ ಮೋದಿ ಅವ್ರನ್ನ ಮೌತ್ ಕಿ ಸೌದಾಗರ್ ಅಂದರು. ಅದಾದಮೇಲೆ ಚಾಯ್ ವಾಲಾ ಅಂತ ಅಂದರು. ಮತ್ತು ನೀನು ಎಂದೂ ಬರೋಕ್ಕಾಗಲ್ಲ ಅಂತಂದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವಹೇಳನೆ ಮಾಡಿದ್ರು. ಮತ್ತು ನರೇಂದ್ರ ಮೋದಿ ಅವ್ರನ್ನ ಯಾರಾದರೂ ಸಾಯಿಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಎಂಥ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿ, ಅವ್ರ ಬಗ್ಗೆ ಯಾರು ಈ ಥರ ಸ್ಟೇಟ್ಮೆಂಟ್ ಬರೋದಿಲ್ಲ ನಿಮ್ಮ ಕಡೆಯಿಂದ. ಮತ್ತು ನಮ್ಮ ಆರ್ಥಿಕತೆ ಬಗ್ಗೆ ಟ್ರಂಪ್ ತನ್ನಗೇನೋ ಸ್ವಾರ್ಥಕ್ಕೋಸ್ಕರ ಇಂಡಿಯನ್ ಎಕಾನಮಿ ಈಸ್ ಡೆಡ್ ಅಂತ ಅಂದಾಗ, ಎಸ್ ಇಂಡಿಯನ್ ಎಕಾನಮಿ ಈಸ್ ಡೆಡ್, ಡೋಂಟ್ ಯು ನೋ ಅಂತ ಕೇಳ್ತಾರಲ್ಲ ನಮ್ಮ ಆಪೋಸಿಷನ್ ಲೀಡ್ರು. ಭಾರತದ ಎಕಾನಮಿ ಡೆಡ್ ಆದರೆ ಕರ್ನಾಟಕದ ಎಕಾನಮಿನೂ ಡೆಡ್ಡೇ ಸ್ವಾಮಿ. ಯಾಕೆಂದರೆ ಮಹಾರಾಷ್ಟ್ರ ನಂತರ ನಾವೇ ನಿಂತಿರೋವಂಥದ್ದು. ನಮ್ಮ ಎಕಾನಮಿಗಿನ ನಾವು ಉದ್ಧಾರ ಮಾಡ್ಕೊಳ್ಳೋದೇ ಇದ್ದರೆ ಭಾರತದ ಎಕಾನಮಿ ಜೊತೆಲಿ ಹೆಜ್ಜೆ ಹಾಕಕ್ಕೆ ಹೆಂಗಾಗುತ್ತೆ? ನಮಗೂ ಕೂಡ ಎಲ್ಲರೂ ಬರ್ತಾ ಇರೋವಂಥದ್ದು ಬೆಂಗಳೂರಿನ ವಾತಾವರಣದ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಬೆಳೆದಿದ್ದೀವಿ ಅಂಥೇಳಿ. ಇದಕ್ಕೆ ತುಂಬ ಜನರ ಕೊಡುಗೆ ಇದೆ. SM ಕೃಷ್ಣ ಅವ್ರ ಕಾಲದಿಂದನೂ ಕೂಡ ಇದನ್ನು ಒಂದು ವಿಷನ್ನಿಂದ ಡೆವಲಪ್ ಮಾಡಿದ್ದೀವಿ. ಇದನ್ನು ನೀವು ಅವಹೇಳನ ಮಾಡಿದಾಗ ನಮ್ಮ ಲೀಡರ್ ಆಫ್ ದ ಅಪೋಸಿಷನ್ ಯಾಕೋ ತಪ್ಪು ಮಾತನಾಡ್ತಾ ಇರ್ತಾರೆ. ಯಾಕೆ ಕಾಂಗ್ರೆಸ್ನಲ್ಲಿ ಅಷ್ಟು ಮುತ್ಸದ್ದಿ ನಾಯಕರು ಇಲ್ವೇ? ಮತ್ತು ಇನ್ನೊಂದು, ಅವ್ರು ವೋಟ್ ಚೋರಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಅಂದಾಗ, ಇಲ್ಲ ಇದು ನೆಗೆಟಿವ್ ಆಗುತ್ತೆ. ಯಾಕೆ ಅಂತಂದರೆ ನೀವು ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಈ ಥರ ವೋಟ್ ಚೋರಿ ಹೇಳ್ತಾ ಇದ್ರಿ. ಈ ಥರ ಹೇಳಬಾರ್ದು. ಯಾಕೆ ಅಂತಂದರೆ ನಾಳೆ ನಾವು ಗೆದ್ದಾಗಲೂ ಕರ್ನಾಟಕದಲ್ಲಿ ಗೆದ್ವಿ, ನಾವು ವೋಟ್ ಚೋರಿ ಅಂದ್ವಾ? ತೆಲಂಗಾಣದಲ್ಲಿ ಗೆದ್ವಿ, ವೋಟ್ ಚೋರಿ ಅಂದ್ವಾ? ಹಾಗಾಗಿ ನಮಗಿದು ರಿವರ್ಸ್ ಆಗುತ್ತೆ. ಅದನ್ನು ನೀವು ಬಿಟ್ಟುಬಿಡಿ, ಬೇರೆದನ್ನು ಮಾಡಿ. ಮತ್ತು ನೀವು ಹೇಳ್ತಿರೋದ್ರಲ್ಲಿ ಸತ್ಯ ಸಂಗತಿಗಳಿಲ್ಲ ಅನ್ನೋವಂಥದ್ದನ್ನು ಹೇಳೋವಂತಹ ಹಿರಿಯ ನಾಯಕತ್ವ ಇಲ್ವಾ? ತುಂಬ ಹಿರಿಯರು ಅವ್ರ ಕಾಲ್ಮುಟ್ಟು ನಮಸ್ಕಾರ ಮಾಡ್ತಾರೆ. ಅವಮಾನದ ಸಂಗತಿ ಇದು. ವಯಸ್ಸಿನಲ್ಲಿ ಹಿರಿತನ, ಅನುಭವದ ಹಿರಿತನ ದೊಡ್ಡದೇ. ನಾನು ಹೇಳೋವಂಥದ್ದು, ಪಕ್ಷದಲ್ಲಿ ಎಷ್ಟೇ ದೊಡ್ಡವರಾಗಿರಲಿ ಗೌರವ ಕೊಡಿ, ಸ್ಥಾನಮಾನ ಕೊಡಿ, ಎಲ್ಲ ಕೊಡಿ. ಆದರೆ ನಾನು ಹೇಳೋವಂಥದ್ದು, ಅತ್ಯಂತ ಕೆಳಮಟ್ಟದ ವರ್ತನೆಗಳನ್ನು ದಯವಿಟ್ಟು ತೋರಿಸ್ಬೇಡಿ. ಇದನ್ನು ಸ್ವೀಕರಿಸಿ. ಸೋತಿದ್ದೀವಿ ಅಂಥೇಳಿ ಮತ್ತೊಮ್ಮೆ ನೀವು ಗೆಲ್ಲುವಂಥ ಪ್ರಯತ್ನಕ್ಕೆ ಕೈ ಹಿಡ್ರಿ. BJP ಗೆದ್ದಿದೆ, JDU ಗೆದ್ದಿದೆ, ಪ್ರಶಂಸಿಸಿ ಅವ್ರನ್ನ. ಮತ್ತು ಅವ್ರು ಯಾಕೆ ಗೆದ್ದಿದ್ದಾರೆ ಅನ್ನೋವಂಥದ್ದಕ್ಕೆ ಸ್ಟಡಿ ಮಾಡಿರಿ. ನಾವು ವೋಟ್ ಚೋರಿಯಿಂದ ಗೆದ್ದಿದ್ದೀವಿ, ನಮ್ಮನ್ನು ರನ್ ಮಾಡೋಕ್ಕೆ ಬಿಡಲಿಲ್ಲ, ಎಲ್ಲ ಡೆಮೋಕ್ರೆಟಿಕ್ ಸಿಸ್ಟಮ್ನ ನೀವು ಗಾಳಿಗೆ ತರ್ಬಿಟ್ರಿ. ಸತ್ಯವಾಗ್ಲೂ ಇಲ್ಲ. ಇಡೀ ಅಮೇರಿಕಾ ಚುನಾವಣೆ, ನಮ್ಮ ಚುನಾವಣೆ ನೋಡಿ ದಂಗು ಬಡ್ದೋಗಿದೆ. ಅಮೇರಿಕಾ ಚುನಾವಣೆ ಆಗಿ 20 ದಿನ 30 ದಿನ ಆದರೂ ರಿಸಲ್ಟೇ ಬರಲ್ಲ. ಬೆಳಿಗ್ಗೆ ವೋಟ್ ಕೌಂಟ್ ಶುರು ಆಯಿತು, ಇವಾಗ ರಿಸಲ್ಟ್ ಬಂದ್ಬಿಡ್ತು, ಸಾಯಂಕಾಲ ಆವಾಗಲೇ ಅಧಿಕಾರ ಹಸ್ತಾಂತರ ಆಗೋಗುತ್ತೆ. ನಾನು ಕೂಡ ಹಾಗೆ ಹೇಳಲ್ಲ. ಬೊಮ್ಮಾಯಿ ಅವರು ಸೋತರು, ಇಮಿಡಿಯೇಟಾಗಿ ಹಸ್ತಾಂತರ ಮಾಡಿದ್ರು. ಅಲ್ಲಿ BRS ಪಾರ್ಟಿಯವರು ಸೋತರು, ಅಧಿಕಾರ ಹಸ್ತಾಂತರ ಮಾಡಿದ್ರು. ಇವಾಗಲೂ ಅಷ್ಟೇ, ಇವರು ಅಧಿಕಾರದಲ್ಲಿ ಇದ್ದಾರೆ, ಮುಂದುವರಿತಾರೆ. ನೋಡ್ತಾ ಇರಿ. ಅದೇ ತೇಜಸ್ವಿ ಯಾದವ್ ಹೋಗಿ RJD ನಾಯಕರನ್ನ ಭೇಟಿ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿ ಬರ್ತಾರೆ. ರಾಹುಲ್ ಗಾಂಧಿ ಹೋಗ್ತಾರಾ? ಹೋಗ್ಬೇಕಲ್ವಾ? ಲೀಡರ್ ಆಫ್ ದಿ ಆಪೋಸಿಷನ್ ಅಂತ ಅಂದಾಗ ಪ್ರಚಾರ ಮಾಡಿದ್ದೀನಿ, ಫ್ರಂಟ್ ಲೈನಲ್ಲಿ ನಿಂತು ಅವ್ರ ವರ್ತನೆನ ನಾವು ಗಮನಿಸೋಣ. ಹೋಗಬೇಕು ಬಿಹಾರ್ ಸೋತಿದ ಮಾತ್ರಕ್ಕೆ ಅಲ್ಲಿಂದ ಕಾಲು ತೆಗೆಯೋದಲ್ಲ. ಹೋಗಿ ಗೆದ್ದಂಥವ್ರು ಕಂಗ್ರ್ಯಾಚುಲೇಟ್ ಮಾಡಿ, ಅದು ಡೆಮೋಕ್ರೆಟಿಕ್ ಗೌರವ. ಅದು ಆ ರೀತಿ ನಿಮ್ಮ ವರ್ತನೆಯಿಂದ ಸ್ಥಾನವನ್ನು ಏರಿಸಿ ಮಾತನಾಡೋದ್ರಿಂದ, ವರ್ತನೆಯಿಂದ ಯಾವುದೋ ಯೂನಿವರ್ಸಿಟಿಗೆ ಹೋಗಿ ಭಾರತವನ್ನು ಹೀಗಳೆಯೋದ್ರಿಂದ ದಯವಿಟ್ಟು ಮಾಡಬೇಡಿ. ನಾವು ಗೆದ್ದಿದ್ದೀವಿ, ಗೆಲುವನ್ನು ಸ್ವೀಕರಿಸಿ, ಮತ್ತು ನಿಜವಾಗ್ಲೂ ಹೇಳಿ ಕಂಗ್ರ್ಯಾಚುಲೇಟ್ ಯು, ಅಲ್ಲಿಗೆ ನಿಲ್ಲಿಸಿ. ಆಮೇಲೆ ನೀವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ. ಗೆಲುವಿನ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಮಾತನಾಡುವಂಥದ್ದು ಮತ್ತು ಯಾವ್ಯಾವುದೋ ವಿಚಾರ ತೆಗೆದು ಮಾತನಾಡುವಂಥದ್ದು ಸರಿಯಲ್ಲ. ಓಕೆ ಮತ್ತೊಂದು ವಿವರಗಳನ್ನ ಹೇಳ್ಬೋಣ.
NDA 195 BJP ನೋಡಿ ಅದರ 89, JDU 77. ಅದರ ವಿವರಗಳನ್ನು ನಾವು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 195 NDA, ಮಹಾಗಠಬಂಧನ್ 43. ಆ 43ರಲ್ಲಿ ಕಾಂಗ್ರೆಸ್ಸಿನ ಬಲ ಎಷ್ಟು? ಕಾಂಗ್ರೆಸ್ 4, ಲೆಫ್ಟ್ 9. ಅದನ್ನೇ ಹೇಳ್ತಾ ಇದ್ರು BJP ನಾಯಕರು. ಲೆಫ್ಟ್ ಪಾರ್ಟಿಗಳ ಬಲವೇ ನಿಮಗಿಂತ ಜಾಸ್ತಿ ಇದೆ. ಸೊ ಅವ್ರನ್ನ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಿದ್ದಿದ್ರೆ ಇನ್ನಷ್ಟು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತೇನೋ ಅನ್ನುವಂಥದ್ದು. 195 ಇಂಡಿಯಾದಲ್ಲಿ BJP 89, JDU 77 ಕ್ಷೇತ್ರಗಳಲ್ಲಿ, LJP 22. ಇದು